ಲೇ ಶಾರದಾ, ಶಾರದಾ, ಸಮಾಧಾನ ಮಾಡ್ಕೊಳ್ಳಲಿ, ಸಮಾಧಾನ ಮಾಡ್ಕ. ಲೋಪರ್ ಬಡ್ಡಿ ನನ್ನ ಮಗನೇ, ಲೋಪರ್ ಬಡ್ಡಿ ನನ್ನ ಮಗನೇ, ಕೊನೆಗುನುವೆ ನನ್ನ ಬೀದಿಗೆ ತಂದ್ಬಿಟ್ಟಲ್ಲ, ಲೋಪರು ಬೀದಿಗೆ ತಂದ್ಬಿಟ್ಟಲ್ಲ. ನೀನು ಬಾಳ್ಗಿಷ್ಟು ಬೆಂಕಿ ಯಾಕ? ಏನು ಗೊತ್ತಿಲ್ದಿದ್ದೋನೆ, ಏನ್ಲಾ ಗತಿ ಆಯ್ತು ನಿನಗೆ? ಏನ್ಲಾ ಗತಿ ಆಯ್ತು ನಿನಗೆ? ಗೊತ್ತು ಪೈಸದ ಏನು ಗೊತ್ತಿಲ್ವಲ್ಲ. ನಿನ್ನ ತಮ್ಮನೂ ಮನೆ ಬಿಟ್ಬಿಟ್ಟು ತುಬಕ್ಕು ನುಗ್ಗಿದ್ಬಿಟ್ಟು ಓಡಿಸ್ಬಿಟ್ನಲ್ಲ ಲೋಪರ್, ಮುಗಿದ್ಬಿಟ್ಟು ಓಡಿಸ್ಬಿಟ್ಟ. ಇವಾಗೇನು ಬೀದಿಗೆ ಬತ್ತಿಯಲ್ಲ? ಅಯ್ಯೋ ನಮ್ಮ ಅಮ್ಮಂಗೆ ನಾನು ಮಾತು ಕೊಟ್ಟಿದ್ದೆ, ನಿನಗಿನ್ನ ಶಾನೆ ಸಂಪಾದನೆ ಮಾಡ್ತೀನಿ, ನಿನಗಿನ್ನ ಶಾನೆ ಸಂಪಾದನೆ ಮಾಡಿ ತೋರಿಸ್ತೀನಿ, ಕೋಟ್ಯಾಧೀಶ್ವರಿ ಆಯ್ತೀನಿ ಅಂತ ಹೇಳ್ಬಿಟ್ಟು ಆಸೆ ಮೇಲೆ ನೀನು ಮದುವೆ ಮಾಡ್ಕೊಂಡ್ರೆ ಬೀದಿ ಬಿಕಾರಿ ಮಾಡ್ಬಿಟ್ಟಲ್ಲ ನೀನು, ಬೀದಿ ಬಿಕಾರಿ ಮಾಡ್ಬಿಟ್ಟೆ. ಅಯ್ಯೋ ಶಾರದಾ, ಇದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂತೀಯ? ನಿಮ್ ಮನೆ ಐತಲ್ಲ ಊರಾಗೆ, ನೋಡಿ ನಿಮ್ಮೂರ್ಗೆ ನೀ ಹೋಗೋಣ. ಹೇಯ್ ಮುಚ್ಚಲ ಬಾಯ್ನ, ನಮ್ಮೂರ್ಗೆ ಹೋಯ್ತಾನೆ, ನಮ್ಮೂರ್ಗೆ ಈ ಕ್ಯಾರಗಿರ ತಗೊಂಡು ಹಾಕ್ತೀನಿ ಅಷ್ಟೇ. ನಮ್ಮೂರು ಅಂತ ಹೇಳಿದ್ರೆ ನಮ್ಮೂರಾಗ ಅಕ್ಕಪಕ್ಕದ ಹೆಂಗಸರಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ, ನಾನೊಂದು ವರ್ಷ 2 ವರ್ಷದ ಕೋಟ್ಯಾಧೀಶ್ವರಿ ಆಯ್ತೀನಿ ಬತ್ತೀನಿ ಅಂತ ಹೇಳ್ಬಿಟ್ಟು. ಇಲ್ಲಿ ಇದೇ ಮನೆಗೆ ಇರ್ರಿ ಅಂತ ಅವ್ರು ಹೇಳಿದ್ರು. ನನ್ನ ಗಂಡನ ಮನೆ ಅರಮನೆ ಇದ್ದಂಗೆ ಐತೆ, 3 ಮನೆ ಅವು ನನ್ನ ಗಂಡನವು, ನಾನು ಯಾಕೆ ಬಂದು ಇಲ್ಲಿರ್ಲಿ ಅಂತ ಹೇಳ್ಬಿಟ್ಟು ಬಿಲ್ಡಪ್ ತಗೊಂಬಿಟ್ಟು ಬಂದೀವ್ನಿ. ನೀನು ನೋಡಿದ್ರೆ ಅಲ್ಕ ನನ್ನ ಮಗ ಎಲ್ಲ ಹಾಳು ಮಾಡ್ಬಿಟ್ಟಲ್ವೇಲ್ಲ, ನೀನು ಹಾಳು ಮಾಡ್ಬಿಟ್ಟೆ. ಈಗ ಶಾರದಾ, ಆಗಿದ್ದೇನೋ ಆಗೋಯ್ತು. ನನ್ನ ತಮ್ಮ ಹಿಂಗೆ ಉಲ್ಟಾ ಹೊಡಿತಾನೆ ಅಂತ ಹೇಳ್ಬಿಟ್ಟು ನನಗೇನಾರ ಗೊತ್ತಿತ್ತಾ? ಹೇಳು, ಇವಾಗ ನಾನೆಲ್ಲ ನಿಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊಂಟಿದ್ರೆ ಈಗ ನೀನು ನಿಮ್ಮೂರ್ಗೂ ಬರೋಕ್ಕಿಲ್ಲ ಅಂತ ಹೇಳ್ತಿದ್ಯಾ? ಇಲ್ಲ ಕಣ್ಲಾ, ನಮ್ಮೂರ್ಗೆ ಹೋದ್ರೆ ಅಕ್ಕಪಕ್ಕದವ್ರ ಮನೆ ಹತ್ರ ಎಲ್ಲನೂ ನನ್ನ ಮಾನ ಮರುವದಿ ಎಲ್ಲ ಹೋಯ್ತದೆ. ಹಂಗಂತ ನಾವೇನು ಬೀದಿನಾಗ ಇರೋಕ್ಕಾಯ್ತದೇನೆ? ಅರ್ಥ ಮಾಡ್ಕ. ಜನ ಏನಾರ ಅನ್ಕೊಂಡ್ಲಿ, ಹಾಳು ಬಿದ್ದೋಗ್ಲಿ, ಜನ ಏನಾರ ಅನ್ಕೊಂಡ್ಲಿ, ಸುಮ್ಮನೆನೆನಿಯಾ ನಿಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಇದ್ಬಿಡೋಣ. ಜನ ಏನಾರ ಅನ್ಕೊಂಡ್ಲಿ ಬಿಡು, ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ಏಯ್ ಮುಚ್ಚಯ್ಯ ಬಾಯಿ, ಮುಚ್ಚಯ್ಯ ಸಾಕು. ನೋಡು, ನನಗೆ ಬರೆಸ್ಬೇಡ ಸುಮ್ಮನೆ ಸಿಟ್ಟ. ನನಗೆ ಕೋಟ್ಯಾಧೀಶ್ವರಿ ಆಗಬೇಕು, ನನಗೆ ಅದೇ ಭಾಳ ಹುಚ್ಚು ನನಗೆ. ನೀನು ಏನಾರ ನನ್ನ ಕೋಟ್ಯಾಧೀಶ್ವರಿ ಮಾಡಲಿಲ್ಲ ಅಂದರೆ ನೀನು ಗ್ರಾಚಾರ ಸರಿ ಇರಕ್ಕಿಲ್ಲ. ನೋಡು, ಕಟ್ಕೊಂಡಿದ್ಯಾ ತಾನೇ, ಅದು ಎಲ್ಲಿ ಕರ್ಕೊಂಡೋಗಿ ಅದು ಎಲ್ಲಿ ಇರಿಸು ಅಷ್ಟೇ ನೀನಿಯ. ಎಲ್ಲ ಅಂತಂದರೆ ದೆವ್ವ ಬಿಡಿಸ್ಬಿಡ್ತೀನಿ ಅಷ್ಟೇ ನೀನಿಯ. ನೀನು ತಾನೇ ಮದುವೆ ಮಾಡ್ಕೊಂಬಂದಿದ್ದು ಕಟ್ಕೊಂಡಿದ್ದು ನನ್ನ ಸುಳ್ಳು ಪಳ್ಳಿ ಹೇಳಿ. ಕಟ್ಕೊಂಡು ನನಗೆ ಸಾಕ ಯೋಗ್ಯತೆ ಇರಲ್ವೇನೋ? ಈಗ ಅದು ಹೆಂಗೆ ಸಾಕ್ತೀನಿ ಅನ್ನೋದು ಸಾಕ್ಲಾ, ನೋಡೇ ಬಿಡ್ತೀನಿ. ನಾನು ಕೇಳ್ದಷ್ಟು ಕೊಡಿಸ್ಬೇಕು, ಕೇಳ್ದಷ್ಟು ದುಡ್ಡು ತಂದಾಕ್ಬೇಕು ಅಷ್ಟೇ ನೀನಿಯ. ಶಾರದಾ, ಹಿಂಗೆಲ್ಲ ಮಾತಾಡಿದ್ರೆ ಹೆಂಗೆ? ಹುಸಿ ಅಡ್ಜಸ್ಟ್ ಮಾಡ್ಕೋಬೇಕಲ್ವೇನೆ? ನೋಡಿ, ಅಡ್ಜಸ್ಟ್ ಮಾಡ್ಕೊಳ್ಳೋದೆಲ್ಲ ನಂಟಾಗಿಲ್ಲ. ನಾನು ಅಡ್ಜಸ್ಟ್ ಮಾಡ್ಕೊಳ್ಳಂಗಿದ್ರೆ ನಾನೇ ನಿನ್ನಂತ ತಿರ್ಬೋಕಿ ಮದುವೆ ಮಾಡ್ಕೊತಾ ಇದ್ದೆ. ಏನೋ ನಿನ್ನತ್ರ ಸಂದಕ್ಕೆ ದುಡ್ಡು ಐತೆ, ಬಿರ್ನೆ ಕೋಟ್ಯಾಧೀಶ್ವರಿ ಆಗ್ಬೋದು ಅಂತ ಮದುವೆ ಮಾಡ್ಕೊಂಡಿದ್ದು. ನೋಡಿ, ನಮ್ಮ ಅಮ್ಮ ಅಪ್ಪನ ಆಸೆ ಕೋಟಿ ದುಡ್ಡು ಇಕ್ಕಬೇಕು ಅನ್ನೋದು. ನಾನು ಕೋಟಿ ದುಡ್ಡ ಇಕ್ಕೊಂಡ್ಲೇಬೇಕು. ಈಗಲೇ ಹೇಳಿದ್ದೀನಿ, ಸುಮ್ಕೆನೆ ನೀನು ಸುಮ್ಕೆ ನಾನು ಹೇಳ್ದಂಗೆ ಮಾಡಿದ್ರೆ ಸರಿ. ಇಲ್ಲ ಅಂದರೆ ಹೇಳಿದ್ನಲ್ಲ, ಗ್ರಾಚಾರ ಸರಿ ಇರಕ್ಕಿಲ್ಲ ನಿಮ್ಮದು. ಬನ್ನಿ ಬಿರ್ನಾ, ಅದೆಲ್ಲಿ ಕರ್ಕೊಂಡೋಗಿರಂತೆ. ಅಯ್ಯೋ ಕರ್ಮ, ಹೀಗೆಲ್ಲಪ್ಪ ಕರ್ಕೊಂಡೋಗ್ಲಿ. ಬ್ಯಾರೆಡ್ ಸಂಸಾರ ಹಾಳು ಮಾಡೋಕ್ಕೋಗಿ ನನ್ನ ಸಂಸಾರನೇ ಹಾಳಾಗೋಯ್ತು ಅನ್ನಿಸ್ತದ ಒಂದೊಂದ್ಕಿತ. ಹೀಗೆ ಏನಾರ ಒಂದು ಮಾಡಬೇಕಲ್ಲ. ಏನು ಮಾಡೋದು ಇವಾಗ? ನನ್ನ ತಮ್ಮ ಉಗಿದು ಕಳಿಸ್ದ. ಇನ್ನು ಹೋಗ್ಲಿ, ಮಮ್ತಿ ಮನೆಗೆ ಹೋಗ್ಬಿಟ್ಟು ಕೇಳಿದ್ರೆ ಮಮ್ತಿ ಬಿಟ್ಕೊಂತಾಳೆ. ಹಾಂ, ಮಮ್ತಿನೇ ಸರಿ ಇದಕ್ಕೆ ಎಲ್ಲನೂ. ಹೋಗ್ಬಿಟ್ಟು ಮಮ್ತಿ ಮನೆಗೆ ನೀ ಯಾಕೆ ಹೇಳ್ತೀನಿ, ಏನು ಹೇಳ್ತಾಳೋ ಅಂತ ಹೇಳ್ಬಿಟ್ಟು. ಲೇ ಶಾರದಾ, ಇರು, ಕರ್ಕೊಂಡೋಗ್ತೀನಿ, ಬಂದೆ. ಮಗಳೇ ಮಮತಾ, ನೀನು ಏನೇ ಹೇಳು, ಒಳ್ಳೆ ಕ್ಯಾಮಿನಿಯ ಮಾಡಿದ್ಯಾ. ಈ ಕಡೆ ಗಂಡನೂ ಇಲ್ಲ, ಈ ಕಡೆ ಆಸ್ತಿನೂ ಇಲ್ಲ ಅಂತ ಹೇಳ್ಬಿಟ್ಟು ಹಾಳು ಮಾಡ್ಕೊಳ್ಳೋದಕ್ಕಿನ್ನೂ ಹೆಂಗನೂ ಅತ್ಲಾಗೆ ಆಸ್ತಿನ ಬರ್ಸ್ಕೊಬಿಟ್ಟಲ್ಲ. ಅದೇನೇ ನೀನು ಖುಷಿ ವಿಚಾರ. ಸದ್ಯ ಈ ಮನೆ ನಿನ್ನ ಹೆಸ್ರಿಗೆ ಬಂತಲ್ಲ, ಇನ್ನು ಮಗುನ ಸಾಕೊಳ್ಳೋದೇನು ದೊಡ್ಡ ವಿಚಾರ ಅಲ್ಲ ಬಿಡು. ಹೆಂಗನೂ ನಾನು ಗೊಟ್ಟಿಗಿವ್ನಿ, ಹೆಂಗ ನಾನು ನೋಡ್ಕೊತೀನಿ. ಕಣಮ್ಮ, ಅದಕ್ಕೆ ನಾನು ಭಾಳ ಅಂದರೆ ಭಾಳ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡೆ. ಏನು ಮಾಡಬೇಕು, ಎತ್ತು ಮಾಡಬೇಕು, ಹೆಂಗೆ ಹಿಂಗೆ ಅಂತ ಭಾಳ ಯೋಚನೆ ಮಾಡಿದೆ ಕಣಮ್ಮ. ಶಾನೆ ಯೋಚನೆ ಮಾಡಿದ್ಮೇಲೆ ನಂಗೆ ಒಂದೇ ನೀ ಐಡಿಯಾ ಬಂದಿದ್ದು. ಸುಮ್ಮನೆ ಗಂಡನೂ ಇರೋದಿಲ್ಲ, ಏನೂ ಇರೋಕ್ಕಿಲ್ಲ. ಸುಮ್ಮನೆ ನೀ ಯಾಕೆ ಹೆಂಗನ ಮಾಡ್ಬಿಟ್ಟು ಸುಮ್ಕಿರಿನಿಯ ಅತ್ಲಾಗ ಮನೆನ ಬರ್ಸ್ಕೊಬಿಟ್ರೆ ಮುಂದೆ ನನ್ನ ಮಗಂಗನ ಮಗಳಿಗೋ ಯಾರನ್ನ ಹುಟ್ಟಿದ್ರೆ ಆಯ್ತದೆ. ಇಲ್ಲ ಎಲ್ಲ ಕೊಟ್ಬಿಟ್ಟು ಗಂಡನೂ ಇಲ್ಲ ಮನೆನೂ ಇಲ್ಲ ಅಂತ ಅನ್ಕೊಂಬಿಟ್ಟು ಬೀದಿ ಬಿಕಾರಿ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡ್ಬಿಟ್ಟು ಮನೆ ಬರ್ಸ್ಕೊಂಡಿದ್ದು. ಈಗ ನೋಡು, ಏನು ಬೇಕೋ ಅದು ಮಾಡ್ಕೊಂಡು ವಾಟ್ ತುಂಬ ತಿನ್ನು ಮನಿಕ. ಅಮ್ಮವು ಇವತ್ತಂತೂ ಏನಾರ ಒಂದು ಮಾಡಮ್ಮ, ಸರಿನೇ? ಅಯ್ಯೋ ಮಗಳೇ, ನಾನು ಮಾಡೋಕ್ಕಿಲ್ಲ ಅಂತೀನ. ಈ ಹಂಗೋ ಅತ್ಲಾಗೆ ಊರಾಗ ಒಂಚೂರು ಇದ್ದಿದ್ದೊಂದು ಅತ್ತಾಗೆ ಹೆಂಗೋ ಒಂದು ಹಳೆ ಮನೆ ಮಾರ್ಕೊಂಬಿಟ್ಟು ಬಂದೆ. ಅತ್ಲಾಗೆ ಹೆಂಗನೂ ದುಡ್ಡು ಐತೆ, ಮುಂದಕ್ಕೆ ಆಯ್ತದೆ. ಏನಾರ ಅದ್ರಾಗೆ ನೀವು ಹೊಸಿ ಬಿಸ್ನೆಸ್ ಶುರು ಮಾಡ್ಕೊಂಡು ಸಂದಕ್ಕೆ ಇದ್ಬಿಡೋಣ ನಾವು. ಅಷ್ಟೇ ಕಣಮ್ಮ, ಅಷ್ಟೇ ನೀನಿಯ. ಇವನು ಯಾಕೆ ಬಂದ ಇಲ್ಲಿಗೆ? ಮಮತಾ ಸಂದಾಕಿದ್ಯಾ? ಅಯ್ಯೋ, ನೋಡಿದ್ರೆ ಗೊತ್ತಾಗಿಲ್ವಾ? ಹಾಲು ಅನ್ನ, ಆಮೇಲೆ ಮೊಸರನ್ನ, ಗಂಜಿ ಎಲ್ಲ ಕುಡಿಯೋದು ಬಿಟ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಸಂದಕ್ಕೆ ಇವನಿ. ನಮ್ಮಮ್ಮ ಮಾಡಾಕ್ತದೆ, ನಾನು ತಿಂತಾ ಇವನಿ. ತಿನ್ಬೇಕು ಹೇಳು, ಬೋಸ್ರಿ ಹಂಗ್ಸು ತಿನ್ಲಿಲ್ಲ ಅಂದ್ರೆ ಆಯ್ತದ? ಏನಂತೈತೆ ನನ್ನ ಮಗ? ಹುಟ್ಟದ ಮೇಲೆ ಕೇಳನ್ ಬಿಡಿ, ಏನಂತದೆ ಅಂತ ಹೇಳ್ಬಿಟ್ಟು. ಏನು ನಾನು ನೋಡ್ಕೊಂಡು ಹೋಗಿ ಬಂದ್ರಾ? ಹ್ಞೂ, ನೀನು ನೋಡ್ಕೊಂಡು ಹೋಗಿ ಅಂತ ಹಂಗೆ ನೀ ಸುಮ್ಕೆ ಬಂದೆ. ಅದು ಅಯ್ಯ, ನೋಡ್ಕೊಂಡು ಹೋಗಿ ಅಂತ ಬಂದಿದ್ಯಾ? ಒಂದು ಕವರಾಗ 1 kg ಒಣ್ ತಕ ಬರಕ್ಕೆ ಯೋಗ್ಯತೆ ಇಲ್ವೇ? ನೋಡ್ಕೊ ಬರಕ್ಕೆ ಬಂದನು. ಈಗ ನಮ್ಮ ಮನೆಗೆ ನೀನು ಎಂಟ್ರು ಸಾಮಾನು ಅಲ್ವೇ? ಅಲ್ಲಿ ನೋಡು, ಹೆಂಗ್ ಬೋರಿ ಕೈ ಎಲ್ಲಾಡ್ಸ್ಕೊಂಡು ಬಂದ್ಬಿಟ್ಟಿದ್ಯಾ. ಗಂಡ್ಸದು ನಿನಗಂತೂ ಪ್ರಜ್ಞೆ ಇಲ್ಲ, ನೀನು ಎಂಟ್ರುಗನ ಪ್ರಜ್ಞೆ ಬೇಡವೇನೋ ರೀ? ಸುಮ್ಕಿರ ನೀನು. ಮಮತಾ, ಅದೇನು ಅನ್ಕೊಂಡಿದೀನಿ ಅಂತಂದ್ರೆ, ಅಯ್ಯೋ ಪಾಪ ನೀನು ಬಸ್ರಿ, ನಾಳೆ ಹುಟ್ಟಿದ ಮಗ ಅಪ ಅಂತ ಕೇಳ್ತದೆ.
ಅದಕ್ಕೆ ಸುಮ್ಮನೆ ಅತ್ಲಾಗ ಬ್ಯಾರೆ ಇದ್ದೀನಿ ಏನು ಮಾಡನಿ ಆತ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಎಲ್ರೂ ಜೊತೆಗಿದ್ಬಿಡನಿ ಸುಮ್ಮನೆ ನೀ ಹಾಕಿ ಅಂತ ಹೇಳ್ಬಿಟ್ಟು ನಾನು ಹೆಂಗೋ ಅತ್ಲಾಗ ಶಾರದಿನ ಒಪ್ಸಿ ಕರ್ಕೊಂಬಿಟ್ಟು ಬಂದಿದ್ದೀನಿ. ಶಾರದಿನೂ ಹೇಳ್ತಾವಳೆ ಜೊತೆಗೆ ಇರನ್ ಬುಡಿ ಅಂತ ಹೇಳ್ಬಿಟ್ಟು ಹೇಳ್ತಾವಳೆ. ಅದಕ್ಕೆ ನೀನು ಇದೇ ಮನೆಗೆ ನೀ ಇದ್ಬಿಡ್ತೀವಿ ನಾವು ಹೆಂಗಿದ್ರು ಹುಟ್ಟ ಮಗುಗೆ ಅಪ್ಪ ಬೇಕೇ ಬೇಕಲ್ವಾ, ಅಪ್ಪ ಅಪ್ಪ ಅಂತ ಕೇಳ್ತದಲ್ವಾ ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಇನ್ನೇನು ಮಗಿಗೆ ನೀನು ಅಪ್ಪ ಅಂದ್ರೆ ನೀನು ಎಲ್ಲಿ ತೋರಿಸ್ತೀಯ, ನಾನು ಇಲ್ದಿದ್ದು ನನಗೆ ಗೊತ್ತು, ನಿನಗೂ ನನ್ನ ಮೇಲೆ ಆಸೆ ಶಾನಿ ಬೇಕು ಅಂತ ಗಂಡ ಅನ್ನಿಸ್ತದೆ ನಿನಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಅದ್ಲಾಗ ಹೆಂಗೋ ಶಾರದನ್ನ ಒಪ್ಪಿಸ್ಬಿಟ್ಟು ಇಲ್ಲ ಬಾ ಇರನ ಪಾಪ ಬಸ್ರಿ ಬೈಕೆ ಅವಳಿಗೂ ನಾವು ಜೊತೆಗಿರ್ಬೇಕು ಅನ್ನೋದು ಬಾ ಅಂತ ಹೇಳ್ಬಿಟ್ಟು ಅಮ್ಮಕ್ನಾಗ ಹಂಗೆ ಎಳ್ಕ ಬಂದ್ಬಿಟ್ಟಿದ್ದೀನಿ ನೋಡು. ಅಂದ್ರೆ ನೀವು ನಮ್ಮನೆಗೆ ನೀ ಇರ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀರಾ? ಹ್ಞೂ ನಿನ್ನ ಜೊತೆನೇ ಇದ್ಬಿಡೋಣ ಅತ್ಲಾಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೀವು ನನ್ನ ಮಗ ಅಪ್ಪ 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 ಅಂತ ಕೇಳ್ತದೆ ಅಂತ ಹೇಳ್ಬಿಟ್ಟು ನೀವೇನೋ ಮನೆಗೆ ಇರಕ್ಕೆ ಬಂದಿದ್ದೀರಾ. ಸರಿ ಒಪ್ಕೋತೀನಿ, ನೀವು ಮನೆಗೆ ಇರಕ್ಕೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಜೊತೆಗೆ ಬಾಲನು ಏನೋ ಕರ್ಕೊಂಬಂದ್ಬಿಟ್ಟಿದ್ದೀರಾ. ನೋಡಿ, ನನ್ನ ಮಗುಗೆ ಅಪ್ಪ ಬೇಕು, ಸೌತಿ ಬೇಡ, ನನ್ನ ಸೌತಿ ನನಗೆ ಬೇಡ, ಸರಿನಾ? ಮಗುಗೆ ಅಪ್ಪ ಬೇಕು, ನೀವು ಬೇಕಾದ್ರೆ ಮನೆಗಿರಿ, ನಾನೇನು ಬೇಡ ಅಂತ ಹೇಳೋದೇ ಇಲ್ಲ. ನಿಮ್ಮ ಮ್ಯಾಲೆ ನನಗೆ ಇವತ್ತೂ ಪಿರುತಿ ಹಂಗೇನೇ ಐತೆ, ಏನೋ ಕೆಟ್ಟಗಳಿಗೆ ಎಲ್ಲ ನಡೆದೋಗ್ಬಿಟ್ಟೈತೆ. ನಾನು ನಿಮಗೆ ಕ್ಷಮಿಸ್ಬಿಡ್ತೀನಿ. ಆ ಮನೆಯಾಳಿ ಸರಿ ಇಲ್ಲ, ಆ ಮನೆಯಾಳಿನ ಮನೆ ಈಚೆ ಕಡೆಗೆ ಹಾಕಿ ನೀವು ಬಂದರೆ ನನ್ನ ಜೊತೆ ನಾನು ಇರಿಸ್ಕೊತೀನಿ. ಇಲ್ಲ ಅವಳ ಜೊತೆನೂ ನಾಯಿ ಜೊತೆ ನಾಯಿ ಬಾಲನೂ ಬಂತು, ನಂಗೆ ಆ ಬಾಲನೂ ಬಂದರೆ ನಾನಂತೂ ಮನೆಗೆ ಇರಿಸ್ಕೊಳಕ್ಕಿಲ್ಲ, ಸರಿನಾ? ನನ್ನ ಮಗುಗೆ ಅಪ್ಪ ಬೇಕು, ಆದರೆ ನನಗೆ ಸೌತಿ ಬೇಡ. ಈಗಲೇ ಹೇಳಿದ್ದೀನಿ, ನೀವೇನೇನಿಯ ತೀರ್ಮಾನ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನಾನೇನು ಮಾಡೋಕ್ಕಾಗಿಲ್ಲ. ಲೇಯ್ ಮಮತಾ, ಮನೆಯೆಲ್ಲ ಬರ್ಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ದಿಮಾಗ್ ಶಾನೆಯಾಗಿ ಕೊಬ್ಬು ಶಾನೆಯಾಗಿ ಮಾತಾಡ್ತಿದ್ದೀನಿ. ಹಂಗೆ ಅನ್ಕ, ನನಗೇನು ಬೇಜಾರಾಗಕ್ಕಿಲ್ಲ, ನೀನು ಹೆಂಗೆ ಬೇಕು ಅನ್ಕ. ಲೇಯ್ ಇದೇನೇ ಮಮತಾ ಹಿಂಗೆ ಮಾತಾಡ್ತಿದ್ಯಾ? ಈ ಮನೆನ ನಾನು ಇನ್ನ ಹೆಸ್ರು ಬರ್ಕೊಟ್ರದು, ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು. ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಏನು ಬರ್ಕೊಟ್ಟಿಲ್ಲ, ಕಂತ್ರಿ ಕೆಲಸ ಮಾಡಿದ್ಯಲ್ವಾ, ಎಳ್ಳೆ ಮದುವೆ ಮಾಡ್ಕೊಂಡು ಕಂತ್ರಿ ಕೆಲ್ಸಕ್ಕೆ ಬರ್ಕೊಟ್ಟಿದ್ಯಾ ಅಷ್ಟೇ. ನೀನಿಯ ಏನಂದೆ, ಹೆಂಡ್ತಿನೇ ಬೇಕು ನನಗೆ, ಮನೆ ಏನು ಬೇಡ, ಈ ಮನೆ ನೀನೇ ಮಾಡಿಕ ಅಂತ ಹೇಳ್ಬಿಟ್ಟು ಹೇಳ್ದೆ. ನನ್ನ ಹೆಸರು ಬರ್ಕೊಟ್ಟೆ ತಾನೆ, ನನ್ನ ಹೆಸರನ್ನ ಗೈತೆ, ನೆಮ್ಮದಿಗಿತ್ತೀನಿ, ಹೆಂಡ್ತಿ ಮುಖ್ಯ ತಾನೆ. ಹೋಗು, ಇವತ್ತು ನಿಂಗೆ ಕೊನೆಯ ಚಾನ್ಸ್ ಕೊಡ್ತೀನಿ, ಇವತ್ತು ಅವಳನ್ನ ಬಿಟ್ಬಿಟ್ಟು ಬತ್ತೀಯಾ ಬಾ. ನಾನು ನೀನು ಮಗು ನಮ್ಮಮ್ಮ ನಿಮ್ಮಮ್ಮ ಎಲ್ಲ ಸುಖವಾಗಿರೋಣ. ಇಲ್ಲ ನಂಗೆ ಅವಳೇ ಬೇಕು ಅಂತ ಹೋಯ್ತೀರಾ, ಹೋಗಿ ನಾಳೆ ಒಂದಿನ ಅನುಭವಿಸ್ತಿರಲ್ಲ, ಆವಾಗೇನೇ ನಿಮಗೆ ಬುದ್ಧಿ ಬರೋದು. ಊನೆ ನನಗೆ ಶಾರದಿನಿಯ ಬೇಕು, ಅವಳನ್ನ ಇಷ್ಟಪಟ್ಟೆ ಮದುವೆ ಮಾಡ್ಕೊಂಡಿದ್ದೀನಿ. ನಿನ್ನಾಸ್ತಿ ಏನೋ, ನಿನ್ನಾಸ್ತಿಗಿದ ನೀನು ಕೊಟ್ರ ಮನೆಗೆ ನನ್ನ ಶಾನೆ ಶಾರದಿ ಹೆಸರುನಾಗೈತೆ, ನನಗೆ ನಿನಗಿನ್ನ ಶಾರದಿನಿಯ ಮುಖ್ಯ. ವಾ ಈಗ ಗೊತ್ತಾಯ್ತು ತಗೊಳ್ಳಿ, ನೀವು ನನಗೋಸ್ಕರ ಏನು ಬಂದಿರಲಿಲ್ಲ, ಮನೆಗೋಸ್ಕರ ಬಂದಿರೋದು ಅಂತ ಹೇಳ್ಬಿಟ್ಟು ಸಾಕು. ನಿಮ್ಮ ನಾಟಕ ನಾನು ಶಾನೆ ನೋಡ್ಬಿಟ್ಟು ನೀ ಒಯ್ತಾ ಇರ್ರಿ ಸುಮ್ಕೇನಿಯ. ನಿಮ್ಗೆ ಅವಳು ಬೇಕು ತಾನೆ, ಕರ್ಕೊಂಡೋಗಿ, ನನಗೆ ಏನು ಬೇಜಾರಿಲ್ಲ ರೀ. ಇವಳು ಮನೆ ಬರ್ಕೊಟ್ಬಿಟ್ಟು ತೆಪ್ಪು ಮಾಡ್ಬಿಟ್ರಿ ನೀವು. ನೋಡಿದ್ರೆ ಅವಳು ದುರಂಕಾರನ, ಅವಳು ದುರಂಕಾರಕ್ಕೆ ಇಷ್ಟು ಬೆಂಕಿ ಯಾಕ ನೋಡ್ರಿ. ನೋಡ್ತಾ ಇದ್ದೀನಿ ಈ ಮನೆಯಾಳಿ ಬುದ್ಧಿ ಏನು ಅಂತ ಹೇಳ್ಬಿಟ್ಟು ಮನೆ ಬರ್ಕೊಟ್ಬಿಟ್ಟು ತೆಪ್ಪು ಮಾಡ್ಬಿಟ್ಟೆ. ಮನೆ ಬರ್ಸ್ಕೊಂಡು ಒಳ್ಳೆ ಕೆಲಸ ಮಾಡ್ಬಿಟ್ಟೆ. ಈಗಲೂ ಹೇಳ್ತಿದ್ದೀನಿ, ನೀವು ಮಾತ್ರ ಬರ್ತೀರಾ ಬರ್ರಿ, ನೀವು ನನ್ನ ಇಷ್ಟಪಟ್ಬಿಟ್ಟು ಬರ್ತೀರಾ, ನಮ್ಮ ಮನೆಗೆ ಇರ್ರಿ. ಏಯ್ ಹೋಗೆ ಅವ್ನು ಯಾವನೋ ಬಂದ ಅಂತ ಹೇಳ್ಬಿಟ್ಟು ಅವನಿಂದ ತಿರುಗಾಡ್ತಿದ್ದಿದ್ದು ನಾಯಿ ನೀನು. ಅಂಥದ್ರಾಗ ನಾನು ಯಾಕೆ ನಿನ್ನ ಜೊತೆ ಇರಲಿ? ನಾನು ಶಾರದ ಜೊತೆಗೇನೆ ಇತ್ತೀನಿ. ಅವಳಿಗೇನೋ ಕೋಪ ಅಷ್ಟೇನಿಯ, ಆದ್ರೆ ನಿನ್ನ ಥರ ಪೋಟ್ವೆಂಟಿ ಅಲ್ಲ ಅವಳು. ಬಾ ಶಾರದಿ ಹೋಗೋಣ. ನಡೀರಿ ಮಗಳೇ, ಸರಿಯಾಗೆ ಮಾತಾಡ್ ಕಳ್ಸಿದ್ಯಾ ಮಗಳೇ, ಸರಿಯಾಗೆ ಮಾತಾಡ್ ಕಳ್ಸಿದ್ಯಾ. ನಿನ್ನ ಗಂಡ ಅಯ್ಯೋ ವಿಚಾರ ಗೊತ್ತಾಯ್ತೇನು? ನಾನು ಬರ್ಬೇಕಾದ್ರೆ ಮಾತಾಡ್ತಿರೋ ಪೊದ್ದಿನೂ ಯಾಕೋರು ಸುಗುತ್ತು ಕಳ್ಸೋಳಂತ ಪೊದ್ದಿನೂ ಮನೆ ಬಿಟ್ಬಿಟ್ಟು ಆಚೆ ಕಡೆಗೆ. ಈಗ ಮನೆ ಏನು ಗೊತ್ತಿಲ್ಲ ಅಲ್ವಾ, ಅದಕ್ಕೆ ನಿಂತಾಗ ಹುಡಿಕೊಂಬಿಟ್ಟು ಬಂದಿರೋದು. ಇವನು ಮೊಳ್ಳ ನೋಡ, ಯಾವುದೇ ಕಾರಣಕ್ಕೂ ಇವಳನ್ನ ಮಾತ್ರ ಸೇರ್ಸಕ್ಕೆ ಹೋಗ್ಬೇಡ. ಇವಳ ಹತ್ರ ಇರೋ ಅಂಥ ದುರಾಸೆ ಯಾರಿಗೂ ಇಲ್ಲ, ದೊಡ್ಡ ದುರಾಸೆ. ಇವಳಿಗಂತೂ ಕೋಟ್ಯಾಧೀಶ್ವರಿ ಆಗಬೇಕು ಅಂತ ನಮ್ಮನ್ನೆಲ್ಲ ಸಾಯಿ ಬಡಿತಾಳೆ. ಗಂಜಿ ನೀರು ಕುಡ್ಕೊಂಡು ಯಾರಿರ್ತಾರೆ? ಸರಿಯಾಗೆ ಮಾಡಿದ್ಯಾ. ನನಗಂತೂ ಒಂದು ಕ್ಷಣ ಭಯನೇ ಹೋಗ್ಬಿಡ್ತು. ಯಪ್ಪ ಇವಳು ಇನ್ಮೇಲೆ ಮನೆಗಿದ್ಬಿಟ್ರೆ ನಾನು ಊಟದ ಪಾಡೇನಪ್ಪ ಅಂತ ಹೇಳ್ಬಿಟ್ಟು ಸದ್ಯ ತೊಲಗುದ್ಲಲ್ಲ, ಅಷ್ಟೇ ಸಾಕು ಬಿಡು ಮಗಳೇ. ಇವಳನ್ನ ಕಟ್ಕೊಂಡು ನಿನಗೇನಾಗಬೇಕು? ನೀನು ನಿನ್ನ ಮಗು ಸಂದಕ್ಕಿರ್ರಿ, ಸರಿನಾ? ಜೀವನದಾಗ ಒಬ್ಬರೇ ಒಂಟಿಯಾಗಿ ಎಷ್ಟು ಜನ ಬದುಕ್ತಿಲ್ಲ. ಇವನ ಜೊತೆ ಬಾಳೋದಕ್ಕಿನ್ನ ಒಬ್ಬಳೇ ನೀಯ ಬಾಳೋದು ಎಷ್ಟೋ ವಾಸಿ. ಅವನಿಗೆ ಒಂದಿನ ನಿನ್ನ ಬೆಲೆ ಗೊತ್ತಾಗ್ತದೆ. ಅದೇ ಕಣಮ್ಮ ಬೇಜಾರು. ನೀನು ಬ್ಯಾಡ, ನನಗೆ ಇವಳೇ ಮುಖ್ಯ ಅಂತ ಹೇಳ್ಬಿಟ್ಟು ಹೋದ್ನಲ್ಲ. ಹೋಗ್ಲಿ ಒಂದಲ್ಲ ಒಂದಿನ ಹಳೆ ಹೆಂಡತಿ ಪಾದನೆ ಗಟ್ಟಿ ಅಂತ ಅನ್ನೋ ಟೈಮ್ ಬಂದೇ ಬರ್ತದೆ, ಆವಾಗ ನೋಡ್ತಾ ಇರು. ಅಯ್ಯೋ ಅದೆಲ್ಲ ಶಾನೆ ದಿನ ಇಲ್ಲ ಬಾ, ಹತ್ರದಾಗೆ ಐತೆ. ಇವ್ನು ಹಿಂಗೆ ನೀ ಹೆಂಡತಿ ಕೂಳಾಕ್ತಿದ್ದಂಗೆ ನೀರಾಕ್ತಿದ್ದಂಗೆ ಇರಿಸ್ಕೊಂಡ್ರೆ ಅವಳು ತಾನು ನೀನು ಎಷ್ಟು ದಿನ ಇರ್ತಾಳೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಾಯ್ತದೆ. ಬುಡಮ್ಮ ಹೆಂಗನ ಮಾಡ್ಕೊಂಡು ಆಳ್ಬಿದ್ದೋಗ್ಲಿ. ನೀನು ತಿನ್ಕ ಮಗಳೇ, ನೀನು ತಿನ್ಕೊಂಡು ಸಂದಕ್ಕಿರು. ಅಯ್ಯೋ ನಿನ್ಗಿನ ಮುಂಚೆನೇ ನಿಂಗಿನ್ನೂ 1 ತಿಂಗಳು 1.5 ತಿಂಗಳು ತನಕ ಟೇಮ್ ಐತೆ. ಪಾಪ ನಿನ್ನಾದ್ನೇ ಅವಳಿಗಿನ್ನೇ ಹತ್ರದಾಗಿರ್ಬೇಕು. 9 ತಿಂಗಳು ಬಿದ್ಬಿಟ್ಟೈತಂತೆ, ಹತ್ರದಾಗಿರ್ಬೇಕು ಅನ್ನಿಸ್ತದೆ. ಅಮ್ಮ ನನಗೆ ಆ ಪೊದ್ದಿನ ಕಂಡ್ರೂ ಆಗಕ್ಕಿಲ್ಲ, ಹಾಗೆ ನನ್ನ ನಾದಿನ ಕಂಡ್ರೂ ಆಗಕ್ಕಿಲ್ಲ. ನಾನು ಒಬ್ಬಳೇ ಸುಖವಾಗಿದ್ಬಿಟ್ರೆ ಸಾಕು. ಬುಡಮ್ಮ ಅವ್ರು ಹೆಂಗನ ಮಾಡ್ಕೊಂಡು ಹೋಗ್ಲತ್ಲಾಗೆ. ಸರಿ ಕಣಮ್ಮ, ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಅಷ್ಟೇ. ನೀನು ಬಿಡು, ತಿನ್ನು ನೀನು ಸಂದಕ್ಕೆ ತಿನ್ನು.